ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಏನು ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ ಹೈಕೋರ್ಟು ಏನು ತೀರ್ಪು ಕೊಟ್ಟಿತ್ತು. ನಂತರ ಅದರ ಮೇಲೆ ಏನು ಅಪೀಲ್ ಹೋಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಈ ವಿಚಾರವಾಗಿ ಸ್ವತಃ ನಮ್ಮೊಂದಿಗೆ ಹಂಚಿಕೊಳ್ಳಿರ್ತಕ್ಕಂತಹ ಸುಬ್ಬಾರೆಡ್ಡಿ ನಮ್ಮ ಜೊತೆಗಿದ್ದಾರೆ. ಅವ್ರು ಮಾತಾಡ್ತಾ ಬರೋಣ. ಸರ್, ಈಗ ಏನಿದು ಪ್ರಕರಣ? ತಾವು ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ಏನು ಸರ್ ವಿಚಾರ? ಈಗ ನಮ್ಮ ಎದುರಾಳಿ ಅವರು ನನ್ನ ವಿರುದ್ಧ ಇವರು ಸರಿಯಾಗಿ ಆಸ್ತಿನೇ ಘೋಷಣೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೊರೆ ಹೋಗಿದ್ದರು. ಹೈಕೋರ್ಟು ನನ್ನ ಡಿಸ್ಕ್ವಾಲಿಫೈ ಮಾಡಿತ್ತು. ಆ ಡಿಸ್ಕ್ವಾಲಿಫೈ ಮಾಡಿದ್ದು ಸರಿ ಇಲ್ಲ ಅಂತೇಳಿ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟದಲ್ಲಿ ನಮ್ಮ ವಕೀಲರಾದಂಥ ಕಪಿಲ್ ಸಿಬಲ್ ಅವರು ಮಾತನಾಡಿ, ಇದು ಯಾವುದೇ ಒಂದು ಇಲ್ಲಿ ಕಾನೂನು ಉಲ್ಲಂಘನೆ ಆಗಿಲ್ಲ, ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ನಿನ್ನೆ ವಾದ ಮಂಡಿಸಿ ಸ್ಟೇ ಕೊಟ್ಟಿಸಿದ್ದಾರೆ ನಮಗೆ. ಈಗ ಸದ್ಯಕ್ಕೆ ನಾನು ಹೇಳೋದಿಷ್ಟೇ, ನಾವೊಬ್ಬ ಜನಪ್ರತಿನಿಧಿ ಆಗೋನು ಜನರ ವಿಶ್ವಾಸ ಗೆಲ್ಲಿಸ್ಬೇಕು, ಜನರ ಪ್ರೀತಿ ಗೆಲ್ಲಿಸ್ಬೇಕು, ಜನಪ್ರತಿನಿಧಿ ಆಗಬೇಕೇ ಹೊರತು ಅಡ್ಡದಾರಿಗಳಲ್ಲಿ ಏನೇನೋ ಹುಡ್ಕೊಂಡು ಒಂದು ಮಾಡಿಬಿಟ್ಟು MLA ಆಗೋದ್ರಲ್ಲಿ ಯಾವುದೇ ಒಂದಿಲ್ಲ. ದೇವರು ನಮ್ಮ ಪರ ಇದ್ದಾನೆ. ಯಾಕಂದರೆ ಅವನು ಹೋಗಿದ್ದು ಸುಬ್ಬಾರೆಡ್ಡಿನ ಡಿಸ್ಕ್ವಾಲಿಫೈ ನನ್ನ MLA ಮಾಡಿ ಅಂತ ಮಾಡಲಿಲ್ಲ, ಸಾಧ್ಯವೂ ಇಲ್ಲ. ಆ ಥರ ನಾನು ಅವ್ರಿಗೆ ಹೇಳೋದಿಷ್ಟೇ. ಈಗ ನೋಡಿ, ಇಲ್ಲೇನೋ ಒಬ್ಬನ ಕೇಸ್ ಹಾಕಿದ್ದ, ಅಲ್ಲಿ 3 ಜನಕ್ಕೆ ವೇಟ್ ಹಾಕ್ತಾರೆ. ಅನಿಲ್ ಕುಮಾರ್ ಅಂತ ಒಬ್ಬರು, ಮಿಥುನ್ ರೆಡ್ಡಿ ಅಂತ ಒಬ್ಬರು, ಪ್ಲಸ್ ಇವ್ರು 3 ಜನ ಸೀನಿಯರ್ಸ್ ಇರ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಏನು ನನ್ನ ಮೇಲೆ ನಿಮ್ಗೆ ದ್ವೇಷ? ಯಾಕೆ 3 ಸಲ MLA ಆದಂತಲ? ಇಲ್ಲಾಂದರೆ ಇಲ್ಲಿ ಜನರ ಕೈಗೆ ಸಿಗ್ತಾ ಇದ್ದಾನೆ, ಸೇವೆ ಮಾಡ್ತಾ ಇದ್ದಾನೆ, ನಮಗಿನ್ನು ಅವಕಾಶ ಬರಲ್ಲ, ಇಂಥ ಯಾವುದೋ ದುರದೃಷ್ಟ ಇಟ್ಕೊಂಡು ಇವನು ಇಲ್ಲೇ ಮುಗಿಸ್ಬೇಕು ಅಂತ ನಾನು ನಿಮ್ಮ ಒಂದು ಕಾಳಜಿ ನನಗೆ ಅರ್ಥ ಆಗ್ತಾಯಿಲ್ಲ. ಅದರಿಂದ ನಮ್ಮ ವಿರೋಧಿಗಳು ನನಗೆ ಹೇಳೋದಿಷ್ಟೇ, ನಾನು ಈ ಜನರ ಪ್ರೀತಿ ವಿಶ್ವಾಸ ಗೆಲ್ಲಿಸ್ಕೊಂಡಿದ್ದಕ್ಕೆ ಈ ಜನರದು 3 ಸಲನೂ, ಒಂದು ಸಲ 33,000 ಲೀಡಿಂಗು, ಒಂದು ಸಲ 16,000, ಒಂದು ಸಲ 20,000 ಲೀಡಿಂಗ್ ಕೊಟ್ಟು 3 ಸಲನೂ ಕಂಟಿನ್ಯೂ ನಾನು MLA ಮಾಡಿರೋ ಕಾರಣ ನಾನು ಅಷ್ಟೋ ಇಷ್ಟೋ ಅವ್ರ ಸೇವೆ ಮಾಡಿದ್ದೀನಿ ಅಂತ. ಬರೀ ನಿಮ್ಮ ಥರ ಬಾಯಿ ಇದೆ ಅಂತ ಬೊಗಳ್ಕೊಂಡು ಹೋಗಿದ್ರೆ ನಾನು ಯಾವತ್ತೋ ನಾನು ದೂರ ಇಡ್ತಾಯಿದ್ರು. ಆ ಥರ ಇಲ್ಲ. ನಾನು ಸರ್ವಿಸ್ ಮಾಡಿದ್ದಕ್ಕೆ ದೇವರು ಜನರು ನನ್ನ ಪರ ಇರೋದ್ರಿಂದ ನನಗೆ ಈ ತೀರ್ಪು ಬಂದಿದೆ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಪ್ಪ. ಸರ್, ಈ ಒಂದು ಪ್ರಕರಣದಲ್ಲಿ ದ್ವೇಷ ರಾಜಕಾರಣ ಏನಾದರೂ ಇದು ಕಾಣಿಸ್ತಿದೆ ಮುನ್ರಾಜುದು ಅಂತ? ದ್ವೇಷ ರಾಜಕಾರಣ ಇಲ್ಲದೆ ಇನ್ಯಾವ ರಾಜಕಾರಣ ಇದು? ನಾನು ಕೇಳೋದು ಒಂದಿಷ್ಟೇ ಸರ್, ನಿಮಗೆ 20,000 ಮತಗಳು ಕಡಿಮೆ ಬಂದಿರೋದು, ನೀವು MLA ಆಗಕ್ಕೆ ಸಾಧ್ಯನಾ ಸರ್? ನೀವು ಏನೋ ಒಂದು ಹುಡುಕೋಣ ಅಂತ ನೋಡಿ ಸರ್, ಸತ್ಯಹರಿಶ್ಚಂದ್ರನ ಹುಡುಕಿದ್ರು ಏನೋ ಒಂದು ಸ್ಮಾಲ್ ಸಿಗುತ್ತೆ ಅಂಥ ಕಾಲ ಈ ಕಾಲ. ಸುಮ್ಮನೆ ಎಲ್ಲ ಹುಡುಕ್ತಾ ಏನೋ ತಪ್ಪುಗಳು ಹುಡ್ಕೋಕ್ಕೆ ಹೋಗೋದು ಯಾವ ನ್ಯಾಯ? ನಾನು ಏನು ಮಾಡಿದ್ದೀನಿ ನಿಮಗೆ? ನಾನೇನಾದರೂ ನೀವು ಬಾಗೇಪಲ್ಲಿಗೆ ಬಂದಾಗ ನಮ್ಮ ಫಾಲೋವರ್ಸ್ನ ಬಿಟ್ಟು ನೀವು ಬೇರೆ ಊರಿಂದ ಬಂದಿದ್ದೀಯ ಅಂತ ಯಾವತ್ತಾದ್ರೂ ಒಂದು ದಿವಸ ಹೇಳ್ಸಿದ್ರೆ ಇಲ್ಲವೇ? ನಾನು ಆವಾಗಲೇ ಮಾತನಾಡಿದೆ, ನಾನು ಇನ್ನೂ ರಾಜಕೀಯನೇ ಪ್ರಾರಂಭ ಮಾಡಿಲ್ಲ, ಬರೀ ಸರ್ವೀಸು ಸೇವೆ ಮಾಡ್ತಾಯಿದ್ದೀನಿ. ನಾನು ರಾಜಕೀಯ ಥರ ನಮ್ಮ ಫಾಲೋವರ್ಸ್ನೂ ಬೆಳೆಸಿಲ್ಲ. ನಾನು ಇಷ್ಟೊತ್ತು ಆ ಮಾಧ್ಯಮ ಜೊತೆ ಮಾತಾಡ್ತಾಯಿದ್ದೆ. ಬೇರೆ ಕ್ಷೇತ್ರದಲ್ಲಾಗಿ ಅವನ ಕಚಡ MLA ಆಗಿದ್ದರೆ ಇಷ್ಟೊತ್ತಿಗೆ ಬಾಗೇಪಲ್ಲಿಯಲ್ಲಿ ಬಂದು ಮಾಡಿಸಿ ಪ್ರತಿಭಟನೆಗಳು ಮಾಡಿಸಿ ಟೈರ್ಗಳು ಸುಟ್ಟು ಒಂದು ಕೇಕೆ ಹಾಕ್ಸ್ತಾಯಿದ್ದೆ. ನಮ್ಮ ಜನ ಹಂಗೆ ಮಾಡಲಿಲ್ಲ. ಹೋದರು, ತಿರುಪತಿಗೆ ಹೋದರು, ಧರ್ಮಸ್ಥಳಕ್ಕೆ ಹೋದರು, ಸಿಡಿಗೆ ಹೋದರು, ಇರೋ ದೇವಸ್ಥಾನಗಳೆಲ್ಲ ಪೂಜೆ ಮಾಡಿದ್ರು ನಮ್ಮ MLAಗೆ ಒಳ್ಳೆಯದಾಗಬೇಕು ಅಂತ. ನಾವು ಆ ಥರ ನಮ್ಮ ಫಾಲೋವರ್ಸು ನಾವು ನ್ಯಾಯ ನಿಷ್ಠೆ ಸತ್ಯದಿಂದಿದ್ದೀವಿ. ಇವ್ರ ಥರ ಇಲ್ಲ. ನಾವು ಒಂದು ಭ್ರಷ್ಟಾಚಾರ ಅಂತೀರ, ಬನ್ನಿ ನೀವು ಅಪೋಸಿಷನ್ ಪಾರ್ಟಿಯಲ್ಲಿದ್ದೀರ, BJP ಬನ್ನಿ ತೋರಿಸಿ, ಇಡೀ ಡಾಕ್ಯುಮೆಂಟ್ ಇಲ್ಲಿ ಲೋಕಾಯುಕ್ತಕ್ಕೆ ಕೊಡಿ. ED ಕೊಟ್ಟರು, ಏನಾಯ್ತು ಸರ್? ನೀವೇ ED ಕೊಟ್ಟಿದ್ದು, ಏನಾಯ್ತು? EDಯಲ್ಲಿ ಏನೂ ಆಗಲಿಲ್ಲ, ಏನಿಲ್ಲ ಸುಬ್ಬಾರೆಡ್ಡಿದೆ ಅಂತ ಫೈನಲ್ಗೆ ಈಗ ಹತ್ತಿರದಲ್ಲೇ ರಿಪೋರ್ಟ್ ಬರುತ್ತೆ. ಈಗ ಇದನ್ನು ಕೋರ್ಟ್ ಸಿಕ್ಕಾಕ್ಸ್ತಾ ಇದ್ದೀರಾ. ನಿಮ್ಗೆ ಯಾಕೆ ಇಷ್ಟು ದ್ವೇಷ, ಯಾಕೆ ಇಷ್ಟು ಅಸೂಯೆ ನಿಮಗೆ? ಯಾಕೆ ನಾನು ಚೆನ್ನಾಗಿದ್ದೀನಿ ಅಂತ ದೇವ್ರಿಗೆ ಮೊರೆ ಹೋಗಿ, ದೇವ್ರು ಯಾವತ್ತಾರು ಆಶೀರ್ವಾದ ಮಾಡಿದ್ರೆ ನಾವು ಈ ಜಾಗದಲ್ಲಿರ್ಬೋದು. ದೇವರ ಆಶೀರ್ವಾದ ಇಲ್ಲ ಅಂದರೆ ನಾವೆಲ್ಲ ಮೂಲೆಯಲ್ಲಿರಬೇಕು. ಅದನ್ನು ನಂಬಿದವ ನಾನು. ಖಂಡಿತವಾಗಲೂ ಈ ಥರ ಮಾಡೋದು ಒಳ್ಳೆಯದಲ್ಲ. ನಾವೇನಾದರೂ ನಿಮ್ಮ ಥರ ರಾಜಕೀಯ ಕಚಡ ರಾಜಕೀಯ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಬಾಗೇಪಲ್ಲಿಗೆ ಬರೋಕ್ಕೂ ಸಾಧ್ಯ ಇಲ್ಲ. ಆ ಕೆಲಸ ನಾನು ಮಾಡಿಲ್ಲ. ನಾನು ಸ್ಟಾರ್ಟಿಂಗ್ಲಿಂದ ನಾನು ಬಂದಿದ್ದೀನಿ. ನಾವಿಲ್ಲೇ ಅಲ್ಲ, ವಿಧಾನಸೌಧದಲ್ಲಿ ಕೇಳಿ, ನನ್ನ ಕ್ಷೇತ್ರದಲ್ಲಿ ಕೇಳಿ, ಸುಬ್ಬಾರೆಡ್ಡಿ ಅಂತ ಒಳ್ಳೆಯವನಾದರೆ ನನಗೆ ಮನೆಯೇ ಕೊಡಿ, ಕೆಟ್ಟವನಾದರೆ ನನ್ನ ಮನೆಗೆ ಓಡಿಸಿ, ಬೇಡ ಅಂತ ಹೇಳ್ತಾ ಇಲ್ಲ.
ಸರ್ ಈಗ ಸುಪ್ರೀಂ ಕೋರ್ಟಲ್ಲಿ ತಮಗೆ ಒಂದು ಸ್ಟೇ ಕೊಡೋದಕ್ಕೆ ಪ್ರಮುಖ ಅಂಶಗಳೇನಿತ್ತು ಸರ್? ಸರ್ ಪ್ರಮುಖ ಅಂಶಗಳಿಷ್ಟೇ, ನಮ್ಮ ಪಾಪ ನಮ್ಮ ವಕೀಲರು ವಾದಿಸಲೇ ಇಲ್ಲ, ಸುಮ್ಮನಿದ್ದರು. ಜಡ್ಜೇ ಕೇಳಿಬಿಟ್ರು ಅವ್ರನ್ನ. 19,000 ಓಟಿಗೆ ಬಂದು ಗೆದ್ದಿರೋನ ಹತ್ರ ನೀವು ಇನ್ನೇನ್ರಿ ಹುಡ್ಕೋಕೆ ಹೋಗ್ತಾರೆ ಅಂತ ಜಡ್ಜೇ ಕೇಳಿದ್ರು ಅವ್ರನ್ನು. ನೋ 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 ಗ್ರಾಂಟ್ ಸ್ಟೇ ಅಂದರು. ನಾವು ವಾದನೆ ಮಾಡಲಿಲ್ಲ ಸರ್. ನೀವು ಲಿಂಕ್ ಕಳಿಸ್ತೀನಿ ನೋಡಿ. ಕಪಿಲ್ ಸಿಬಾಲ್ ಸೀನಿಯರ್ ಅಡ್ವೊಕೇಟು, ದೇವದತ್ ಕಾಮಲ್ಲು, ಜಾವಿದ್ ಅಂತ 3 ಸೀನಿಯರ್ನಿಟ್ಟಿದ್ದೆ. ಅವ್ರ ಬಾಯೇ ಬಿಚ್ಚಲಿಲ್ಲ. ಅವ್ರು ಏನು ವಿರೋಧಿ ನಮ್ಮ ಆಪೋಸಿಟ್ ಲಾಯರ್ ಕೇಳ್ತಾಯಿದ್ರು, ಜಡ್ಜಿ ಅದಕ್ಕೆ ಆನ್ಸರ್ ಕೊಡ್ತಾಯಿದ್ರು. ನಾವೇನೂ ಮಾತನಾಡಲಿಲ್ಲ. ಜಡ್ಜಿಗೆ ಮನವರಿಕೆ ಆಗಿತ್ತು, ಇದರಲ್ಲಿ ಅಂತ ಅಂಶ ಇಲ್ಲ ಅಂತ, ಅದಕ್ಕೆ ಸ್ಟೇ ಕೊಟ್ಟಿದೆ. ಎಸ್ ಸರ್ ಇವತ್ತು ಸುಪ್ರೀಂ ಕೋರ್ಟ್ ನಂತರ ತೀರ್ಪು ನಂತರ ಇವತ್ತು ಕ್ಷೇತ್ರಕ್ಕೆ ಬಂದು ಯಾವ ಥರ ರೆಸ್ಪಾಂಡ್ ಇತ್ತು ಸರ್? ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಈ ಪ್ರೀತಿ ವಿಶ್ವಾಸ, ನಿನಗೇನು ಕೋಟಿ ಕೋಟಿ ದುಡ್ಡುಗಳಿದ್ರು, ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಇದು ಸಿಗಲ್ಲ. ಪಾಪ ಅವ್ರನ್ನ ಕೊಡ್ತಾ ಇರೋ ಪ್ರೀತಿ, ಅವ್ರು ಹಾರ ಹಾಕಿ ನಮಸ್ಕಾರ ಮಾಡ್ತಾಯಿದ್ದು ನೋಡಿದೆ, ಯಾವುದೋ ಜನ್ಮದ ಪುಣ್ಯ ಅಂತ ನಾನಂತೂ ಭಾವಿಸಿದ್ದೀನಪ್ಪ. ಏನಿದಿಷ್ಟು ಸುಬ್ಬಾರೆಡ್ಡಿ ಅವರ ಮಾತಾಗಿರ್ತಕ್ಕಂಥದ್ದು. ಏನು ಸುಪ್ರೀಂನಲ್ಲಿ ಕೂಡ ಅವರ ವಾದವನ್ನು ಭಾಳ ಸ್ಪಷ್ಟವಾಗಿ ಹೇಳೋದ್ರಿಂದ ಸುಪ್ರೀಂ ಕೋರ್ಟ್ನ ಏನು ನ್ಯಾಯಮೂರ್ತಿಗಳೇ ಅವರ ವಿಚಾರವನ್ನು ತಗೊಂಡು ಅವರೇ ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಜನರ ವಿಶ್ವಾಸ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿರೋದ್ರಿಂದ ಸುಬ್ಬಾರೆಡ್ಡಿ ಅವರು ಸದ್ಯಕ್ಕೆ ಈಗ ಫುಲ್ ಖುಷಿಯಾಗಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.